ಹೌ ಇಸ್ ವಿಷ್ಣು, ಹೌ ಇಸ್ ಕೃಷ್ಣ, ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ. ವಾಟ್ ಇಂಡಿಯಾ ಹ್ಯಾಸ್ ಗಿವನ್ ಟು ಅಸ್ ಅಬಂಡೆನ್ಸ್, ಲವ್, ರಿಸ್ಪೆಕ್ಟ್ ಅಂಡ್ ಅನ್ಕಂಡೀಷನಲ್ ಅಫೆಕ್ಷನ್. ನಮಸ್ಕಾರ ಗೆಳೆಯರೆ. ಭಾರತದ ಇತಿಹಾಸದಲ್ಲಿ ಎಂತಹದ್ದೊಂದು ಅಚ್ಚರಿಯ ಘಟನೆ ನಡೆದಿಲ್ಲ. ಯಾಕೆಂದ್ರೆ ಇವತ್ತು ಅಯೋಧ್ಯೆಯ ಶ್ರೀರಾಮನ ಪಾದಕ್ಕೆ ಕೋಟಿ ಕೋಟಿ ರೂಪಾಯಿ ಬೆಲೆ ಬಾಳುವ ಮಹಾ ಕಾಣಿಕೆಯೊಂದು ಅರ್ಪಿತವಾಗಿದೆ. ಭಕ್ತಿಯ ಪರಾಕಾಷ್ಠೆ ಅಂದ್ರೆ ಏನು ಅನ್ನೋದನ್ನ ಒಬ್ಬ ಅನಾಮಧೇಯ ಕನ್ನಡಿಗ ಇಡೀ ಜಗತ್ತಿಗೆ ತೋರಿಸಿಕೊಟ್ಟಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರಕ್ಕೆ ಸುಮಾರು 30ರಿಂದ 35 ಕೋಟಿ ರೂಪಾಯಿ ಬೆಲೆ ಬಾಳುವ ರತ್ನ ಖಚಿತವಾದ 10 ಅಡಿ ಎತ್ತರದ ಭವ್ಯ ರಾಮನ ವಿಗ್ರಹವನ್ನ ಕರ್ನಾಟಕದ ಭಕ್ತರೊಬ್ಬರು ದಾನವಾಗಿ ನೀಡಿದ್ದಾರೆ. ಆಶ್ಚರ್ಯದ ವಿಷಯ ಏನಂತಂದ್ರೆ, ಇಷ್ಟೊಂದು ದೊಡ್ಡ ಮೊತ್ತದ ಕಾಣಿಕೆ ನೀಡಿದ ಆ ಪುಣ್ಯಾತ್ಮ ತನ್ನ ಹೆಸರನ್ನೇ ಬಹಿರಂಗಪಡಿಸಿಲ್ಲ. ಈ ಕಾಲದಲ್ಲಿ 10 ರೂಪಾಯಿ ದಾನ ಮಾಡಿದ್ರೇನೆ ದೊಡ್ಡ ಬೋರ್ಡ್ ಹಾಕಿಸಿ ಫೋಟೋ ತೆಗೆಸಿ ಫೇಸ್ಬುಕ್ನಲ್ಲಿ ಹಾಕೋ ಜನ ಇರುವಾಗ 5 ಕ್ವಿಂಟಾಲ್ ತೂಕದ ಈ ರತ್ನ ಖಚಿತ ಕಲಾಕೃತಿಯನ್ನ ಗುಪ್ತವಾಗಿ ಕೊಟ್ಟಿರೋದಂದ್ರೆ ಅದು ನಮ್ಮ ಮಣ್ಣಿನ ಗುಣ. 5 ಕ್ವಿಂಟಾಲ್ ತೂಕದ ವಜ್ರ ವೈಢೂರ್ಯಗಳಿಂದ ಕೆತ್ತಲ್ಪಟ್ಟ ತಂಜಾವೂರು ಶೈಲಿಯ ಈ ಅದ್ಭುತ ಕಲಾಕೃತಿಯನ್ನ ಕಳಿಸಿರೋ ಆ ಭಕ್ತ ಬರೆದಿರೋ ಪತ್ರವನ್ನ ಓದಿದ್ರೆ ಕಣ್ಣಲ್ಲಿ ನೀರ್ ಬರುತ್ತೆ. ನನ್ನ ಉಸಿರಲ್ಲಿ ರಾಮನಿದ್ದಾನೆ, ನನ್ನ ಕಣಕಣದಲ್ಲೂ ಆ ರಾಮನೇ ತುಂಬಿದ್ದಾನೆ. ನಾನು ಕೊಟ್ಟಿರೋದು ಆ ದೇವರಿಗೆ ಗೊತ್ತಿದ್ರೆ ಸಾಕು, ಜಗತ್ತಿಗೆ ನನ್ನ ಹೆಸರು ಬೇಡ ಅಂತ ಬರೆದುಕೊಂಡಿದ್ದಾರೆ. ಶ್ರೀರಾಮ ಜನ್ಮಭೂಮಿ ಟ್ರಸ್ಟ್ಗೆ ಈ ವಿಗ್ರಹ ಹಸ್ತಾಂತರ ಮಾಡುವಾಗ ಅಲ್ಲಿದ್ದ ಪ್ರತಿಯೊಬ್ಬ ಕನ್ನಡಿಗನ ಕಣ್ಣಲ್ಲೂ ಆನಂದ ಬಾಷ್ಪವಿತ್ತು. ನಮ್ಮ ಕಲೆ, ನಮ್ಮ ಸಂಸ್ಕೃತಿ ಅಯೋಧ್ಯೆಯ ಆ ಪವಿತ್ರ ಮಣ್ಣಲ್ಲಿ ಶಾಶ್ವತವಾಗಿ ನೆಲೆ ನಿಂತಿದೆ ಅನ್ನೋದೇ ನಮಗೆಲ್ಲ ದೊಡ್ಡ ಹೆಮ್ಮೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ, ಈ ರತ್ನ ಖಚಿತ ವಿಗ್ರಹದ ಬಗ್ಗೆ ಕೇಳಿ ಸಾಕ್ಷಾತ್ ಯೋಗಿ ಆದಿತ್ಯನಾಥ್ ಅವರೇ ದಂಗಾಗಿದ್ದಾರಂತೆ. ಜನ ಹೀಗೂ ಇರ್ತಾರ? ಇಷ್ಟು ದೊಡ್ಡ ಮೊತ್ತದ ಕಾಣಿಕೆ ನೀಡಿ ಹೆಸರನ್ನೇ ಗೌಪ್ಯವಾಗಿ ಇಡೋದು ಅಂದ್ರೆ ಸಾಮಾನ್ಯ ವಿಷಯವಲ್ಲ ಅಂತ ಅವರು ಕೂಡ ಆಶ್ಚರ್ಯಪಟ್ಟಿದ್ದಾರೆ ಅಂತ ಟ್ರಸ್ಟ್ನವರು ಹೇಳ್ತಿದ್ದಾರೆ. ಗೆಳೆಯರೇ, ಈ ಪ್ರಪಂಚದಲ್ಲಿ 2 ತರಹದ ಜನರಿದ್ದಾರೆ. ಒಬ್ರು ಕೈಯಲ್ಲಿ ಕೊಟ್ಟಿದ್ದನ್ನ ಮೈಕ್ ಹಿಡಿದು ಇಡೀ ಊರಿಗೆಲ್ಲ ಸಾರೋರು. ಇನ್ನೊಬ್ರು 10 ಕೋಟಿ ದಾನ ಮಾಡಿದ್ರು ನಾನಲ್ಲ ಅಂತ ಸದ್ದಿಲ್ದೆ ಮರೆಯಾಗೋರು. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಸದ್ ಮಾಡ್ತಾ ಇರೋದು ಅದೇ ವಿಚಾರ. 35 ಕೋಟಿ ಬೆಲೆ ಬಾಳುವ ಮೈ ತುಂಬಾ ರತ್ನಗಳನ್ನ ಹೊತ್ತಿರೋ ಆ 10 ಅಡಿ ಎತ್ತರದ ಭವ್ಯ ರಾಮನ ವಿಗ್ರಹ. ಇದನ್ನ ಕೊಟ್ಟಿದ್ದು ಸುಧಾಮೂರ್ತಿ ದಂಪತಿಗಳೇ ಅಂತ ಜನ ಮಾತಾಡ್ಕೋತಾ ಇದ್ದಾರೆ. ಆದ್ರೆ ಅವರು ಮಾತ್ರ ಎಲ್ಲಿಯೂ ಬಾಯಿ ಬಿಟ್ಟಿಲ್ಲ. ಇದನ್ನೇ ಅಲ್ವಾ ಗುಪ್ತದಾನ ಅನ್ನೋದು. ಪಾರ್ಲಿಮೆಂಟ್ನಲ್ಲಿ ಸಂಸ್ಕೃತ ಮಂತ್ರ